श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. इदेहापरी चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಸಂಪುಟ 42. ಜೈಸಾ ವನ್ಹಿ ಜಯ लागे ते वन्हीची दालिया आंगे. दाह्य दाहक ವಿಭಾಗೆ ಸಾಂಡಿಜೇತೆ. ಬೆಂಕಿ ಹತ್ತಲು ಯಾವುದಾದರೊಂದು ವಸ್ತುವಿಗೆ ಆ ವಸ್ತು ಅಗ್ನಿ ಸ್ವರೂಪವೇ ಆಗುವ ಹಾಗೆ ದಾಹ್ಯದಾಹಕ ಭಾವವನ್ನಾವಾಗ್ಯೆ ಬಿಟ್ಟು ಬಿಡುವುದು. ಯಾವುದಾದರೊಂದು ವಸ್ತುವಿಗೆ ಬೆಂಕಿ ಹತ್ತಲು ಆ ವಸ್ತು ಅಗ್ನಿ ಸ್ವರೂಪವೇ ಆಗುವುದು ಹಾಗೂ ಅದು ಆವಾಗ್ಯೆ दाह्य दाहक भाववन्ನೇ ಬಿಟ್ಟಿರುವುದು. तैसा कर्माकारा दुजेया तो कर्तेपणाचा आत्मया. अवला हो येते गेलया काही ಬಾಯಿ ಜೇ ಉರೆ. ಅದರಂತೆ ಕರ್ಮದಲ್ಲಿರುವ ದ್ವೈತದಿಂದಾಗೆ ಕರ್ತೃತ್ವ ಭಾವದ ಬಂಧ ಆತ್ಮನಿಗೆ ಬಂದಿರುವಂಥದು ಹೋಗಲಾಗೆ ಏನು ಉಳಿಯುವುದು. ಅದರಂತೆ ಕರ್ಮದಲ್ಲಿರುವ ದ್ವೈತದಿಂದಾಗಿಯೇ ಆತ್ಮನಿಗೆ ಕರ್ತೃತ್ವ ಭಾವದ ಬಂಧ ಉಂಟಾಗುವುದು. ಈ ರೀತಿಯಾಗಿ ಬಂದಿರುವಂಥ ಬಂಧ ಹೋಗಲಾಗಿ ಏನು ಉಳಿಯುವುದು. ಯೇ ಆತ್ಮಸ್ಥಿತಿತಾ ಜೋ ರಾವೋ ಮಗತೋ ದೇಹಿ ಯೇ ಜಾನೇಲ ಠಾವೋ. ಕಾಯ ಪ್ರಳಯಾಂಬೂಚಾ ಉನ್ನಾಹೋ ಓಧುಮಾನಿ. ಆ ಆತ್ಮಸ್ಥಿತಿಯ ರಾಜನು ಈ ದೇಹದಲ್ಲಿ ಶೋಧಿಸುವನೇ ತನ್ನ ಸ್ಥಾನವನ್ನು. ಪ್ರಳಯ ಜಲದ ವೃದ್ಧಿಯು ತಾನು ಬೇರೆ ಬೇರೆ ಪ್ರವಾಹವೆಂದುಕೊಳ್ಳುವುದೇ. ಆ ಆತ್ಮಸ್ಥಿತಿಯ ರಾಜನು ಪ್ರಳಯ ಜಲದ ವೃದ್ಧಿಯು ತನ್ನನ್ನು ತಾನು ಬೇರೆ ಬೇರೆ ಪ್ರವಾಹವೆಂದುಕೊಳ್ಳುವುದೇ. ಅದರಂತೆ ಈ ದೇಹದಲ್ಲಿ ತನ್ನ ಸ್ಥಾನವನ್ನು ಶೋಧಿಸುವನೇ. ತೈಸೀತೆ ಪೂರ್ಣ ಅಹಂತಾ ಕಾಯಿ ದೇಹಪಣೆ ಪಂಡುಸುತ. ಆವರೆ ಕಾಯಿ ಸವಿತಾ ಬಿಂಬೆ ಧರಿಲ. ಅದರಂತೆ ಆ ಪರಿಪೂರ್ಣ ಅಹಂ ಬ್ರಹ್ಮ ಭಾವವು ಅರ್ಜುನ ಆಗುವುದೇ ದೇಹ ಭಾವವು. ಸರ್ವವ್ಯಾಪಕ ಸೂರ್ಯ ಪ್ರಕಾಶವು ಸೂರ್ಯಬಿಂಬದಷ್ಟಾಗುವುದೇ. ಸರ್ವವ್ಯಾಪಕವಾದ ಸೂರ್ಯಪ್ರಕಾಶವು ಎಂದಾದರೂ ಸೂರ್ಯಬಿಂಬದಷ್ಟಾಗುವುದೇ. ಅದರಂತೆ ಹೇ ಅರ್ಜುನ, ಈ ಪರಿಪೂರ್ಣವಾದ ಅಹಂ ಬ್ರಹ್ಮ ಭಾವವು ಎಂದಾದರೂ ದೇಹ ಭಾವವಾಗುವುದೇ. ಪೈ ಮಥೂನಿ ಲೋಣಿ ಘೇಪೆ ತೇ ಮಾಗುತಿ ತಾಕಿ ಘಾಪೆ. ತರಿ ತೇ ಅಲಿಪ್ತಪಣೆ ಸಿಂಪೆ ತೇಣೆ ಸಿಕಾಯಿ. ಮೊಸರು ಕಡೆದು ಬೆಣ್ಣೆ ತೆಗೆಯಲಾಗಿ ಮತ್ತೆ ಅದನ್ನು ಮಜ್ಜಿಗೆಯಲ್ಲಿ ಹಾಕಲಾಗಿ ಅದು ತನ್ನ ಅಲಿಪ್ತತನದಿಂದಾಗಿ ಮಜ್ಜಿಗೆಯಲ್ಲಿ ಸೇರುವುದೇ. ಮೊಸರು ಕಡೆದು ಬೆಣ್ಣೆ ತೆಗೆದ ಮೇಲೆ ಮತ್ತೆ ಅದನ್ನು ಮಜ್ಜಿಗೆಯಲ್ಲಿ ಹಾಕಲಾಗಿ ಅದು ತನ್ನ ಅಲಿಪ್ತತನದಿಂದಾಗಿ ಮತ್ತೆ ಮಜ್ಜಿಗೆಯಲ್ಲಿ ಸೇರುವುದೇ. ನಾನಾ ಕಾಷ್ಠೌನಿ ವೀರೇಶ ವೇಗಳ ಕೇಲಿಯ ಹುತಾಶ. ರಾಹೆ ಕಾಷ್ಠಾಚಿಯ ಮಾಂದುಸ ಕೊಂಡಲೇ ಪಣೆ. ಅರ್ಜುನ ಕಟ್ಟಿಗೆಯ ಘರ್ಷಣೆಯಿಂದಾಗಿ ಅಗ್ನಿಯನ್ನು ನಿರ್ಮಾಣ ಮಾಡಲಾಗಿ
ಮತ್ತೆ ಅದನ್ನು ಕಟ್ಟಿಗೆಯ ಪೆಟ್ಟಿಗೆಯೊಳಗೆ ಭದ್ರವಾಗಿ ಇಡಬಹುದೇ? ಹೇ ಅರ್ಜುನ, ಕಟ್ಟಿಗೆಯ ಘರ್ಷಣೆಯಿಂದ ಅಗ್ನಿಯನ್ನು ನಿರ್ಮಾಣ ಮಾಡಲಾಗಿ ಮತ್ತೆ ಅದನ್ನು ಕಟ್ಟಿಗೆಯ ಪೆಟ್ಟಿಗೆಯೊಳಗೆ ಭದ್ರವಾಗಿಡಬಹುದೇ? का रात्रीच्या पोटा आंतू निघाला जो हा भास्वतू तो रात्री ऐसी ಮಾತು ಐಕೆ ಕಾಯಿ. ರಾತ್ರಿಯ ಉದರದೊಳಗಿಂದ ಹೊರಬಂದ ಸೂರ್ಯನಿಂದ ರಾತ್ರಿ ಎಂಬ ಮಾತು ಕಿವಿಯಿಂದ ಕೇಳಬಹುದೇ? ರಾತ್ರಿಯ ಉದರದೊಳಗಿಂದ ಹೊರಬಂದ ಸೂರ್ಯನಿಂದ ರಾತ್ರಿ ಎಂಬ ಮಾತನ್ನು ಕಿವಿಯಿಂದ ಕೇಳಬಹುದೇ? तैसे वेद्य वेदक पणेसी पडिले का जयाचे ग्रासी तया देहमी ऐसी ಅಹಂತಾ ಕೈಚಿ. ಅದರಂತೆ ಯಾವನು ವೇದ್ಯ ವೇದಕ ತನದೊಂದಿಗೆ ನುಂಗಿರುವನೋ ಜ್ಞಾನವನ್ನು ಒಂದು ತುತ್ತಿನೊಳಗೆ ದೇಹವೇ ನಾನೆಂದು ಅವನಿಗೆ ಅಹಂಭಾವವೆಲ್ಲಿಯದು. ಅದರಂತೆ ಯಾವನು ವೇದ್ಯ ವೇದಕತನದೊಂದಿಗೆ ಜ್ಞಾನವನ್ನು ಒಂದೇ ತುತ್ತಿನೊಳಗೆ ನುಂಗಿರುವನು ಅವನಿಗೆ ದೇಹವೇ ತಾನೆಂಬ ಅಹಂಭಾವವೆಲ್ಲಿಯದು. आणिये आकाशे जेथे जेथुनी जाईजे तेथ असे भरोनी म्हणोनी ठेले कोंदोनी आपे आप. ನಾವು ಎಲ್ಲಿಂದ ಎಲ್ಲಿಯವರೆಗೆ ಹೋಗುವೆವೋ ಅಲ್ಲೆಲ್ಲ ಆಕಾಶವೇ ತುಂಬಿರಲಾಗೆ ಅದೇ ತುಂಬಿರುವುದು ಸಹಜವಾಗಿ ಎಲ್ಲ ಕಡೆಗೆ. ನಾವು ಎಲ್ಲಿಂದ ಎಲ್ಲಿಯವರೆಗೆ ಹೋಗುವೆವು ಅಲ್ಲೆಲ್ಲ ಆಕಾಶವೇ ತುಂಬಿರಲಾಗಿ ಅದೇ ಆಕಾಶವು ಸಹಜವಾಗಿ ಎಲ್ಲ ಕಡೆಗೆ ತುಂಬಿರುವುದು. ತೈಸೆ ಜೇ ತೇಣೆ ಕರಾವೆ तो तेची आहे स्वभावे मा कोणे कर्मी ವೇಷ್ಟಾವೆ ಕರ್ತೇಪಣೆ. ಅದರಂತೆ ಅವನು ಮಾಡುವ ಕಾರ್ಯವೆಲ್ಲವೂ ಅವನ ಸ್ವರೂಪವೇ ಆಗಿರುವುದೆಂಬುದು ಸಹಜವು. ಆದ್ದರಿಂದ ಕರ್ತೃತ್ವ ಭಾವದ ವೇಷ್ಟನವು ಯಾವುದೇ ಕರ್ಮದಿಂದ ಅವನಿಗಾಗದು. ಅದರಂತೆ ಅವನು ಮಾಡುವ ಕಾರ್ಯವೆಲ್ಲವೂ ಸ್ವಾಭಾವಿಕವಾಗಿ ಅವನ ಸ್ವರೂಪವೇ ಆಗಿರುವುದರಿಂದ ಯಾವುದೇ ಕರ್ತೃತ್ವ ಭಾವದ ವೇಷ್ಟನವು ಅಂದರೆ ಆವರಣವು ಅವನಿಗೆ ಉಂಟಾಗಲಾರದು. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.